ಅಥೋ ವಿಹಾಯೇಮ ಮಮುಂ ಚ ಲೋಕಂ ವಿಮೃಶ್ಯತೌ ಹೇಯತಯಾ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾಮಭಿಮನ್ಯಮಾನಃ ಉಪಾವಿಶತ್ ಪ್ರಾಯಮಮರ್ತ್ಯ ನದ್ಯಾಂ. ಭಾಗವತ ಸಾರೋದ್ಧಾರದ 23ನೇ ಪದ್ಯವನ್ನು ನಾವು ಇವತ್ತು ನೋಡಬೇಕಾಗಿದೆ. ಭಾಗವತದಲ್ಲಿ 1ನೇ ಸ್ಕಂದದ 19ನೇ ಅಧ್ಯಾಯದ 25ನೇ ಶ್ಲೋಕ ಇದು. 25 5ನೆಯ ಶ್ಲೋಕ. ಇದಕ್ಕೆ ವಿಷ್ಣು ತೀರ್ಥರು ತಥೋ ರಾಜ ಸ್ವಪುರಮಾಗತ್ಯ ಮುನಿಪುತ್ರೇಣ ದತ್ತಶಾಪಂ ಶ್ರುತವಾನ್ ಶ್ರುತ್ವಾಚ ಕಿಮಕರೋದಿತ್ಯಾಹ ಅಂತ ಅದಕ್ಕೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಏನದರ ಭಾವಾರ್ಥ ಇತ್ಯಾದಿಗಳನ್ನು ನಾವೀಗ ಒಂದು ಬಾರಿ ನೋಡಬೇಕು. ಹೇಯತೆಯ ಪುರಸ್ತಾತ್ ಅಂತ ಹೇಳಿದ್ದಾರೆ. ಈ ರಾಜನಿಗೆ ಈ ಭೋಗಗಳೆಲ್ಲವೂ ಕೂಡ ಹೇಯವಾದದ್ದು ಅನ್ನುವಂಥ ಸಂಗತಿ ಮೊದಲೇ ಗೊತ್ತಿದ್ದೇ ಇತ್ತಂತೆ. ಅವನಿಗೆ ಅದೇನು ಹೊಸದೇನೂ ಅಲ್ಲ. ಇತ್ತೀಚೆಗೆ ಇವುಗಳನ್ನೆಲ್ಲವನ್ನೂ ಅಧ್ಯಯನ ಮಾಡಿ ಈ ಭೋಗಗಳೆಲ್ಲವೂ ಅಸಾರ ಅಂತ ತಿಳ್ಕೊಂಡವನೇನೋ ಅಲ್ಲ. ಮಹಾಜ್ಞಾನಿಯೇ ಅವನು. ಅಂಥವನೀಗ ಶಾಪ ಬಂದದ್ದನ್ನ ಕೇಳಿದೆ. ಮತ್ತೆ ಮರಣಕ್ಕೆ ಮುನ್ನ ಕೃಷ್ಣನ ಪಾದ ಸೇವಾ ರೂಪವಾಗಿ ತಾನೊಂದು ಶ್ರವಣ ಮಾಡಬೇಕು, ಈ ಸಚ್ಛಾಸ್ತ್ರವನ್ನು ಶ್ರವಣ ಮಾಡಬೇಕು ಅಂತ ಬಂದು ಕೂತ್ಕೊಂಡ ಅಂತ ಅಲ್ಲಿ ಇಷ್ಟು ಕೇಳಿ ಬರ್ತದೆ. ಇದು ಶ್ಲೋಕದ ಅಭಿಪ್ರಾಯ. ಸಪ್ತಾಹ ಶ್ರವಣವನ್ನು ಮಾಡಿದ ಈ ರಾಜ. ಮತ್ತೆ ಈ ಸರ್ಪದಂಶನದಿಂದ ಬರಬಹುದಾದಂಥ ದುರ್ಮರಣವನ್ನು ತಪ್ಪಿಸ್ಕೊಂಡಂತೆ. ನತ್ವಾಂ ಧಕ್ಷತಿ ತಕ್ಷಕಃ, ತಕ್ಷಕ ನಿನಗೆ ಕಚ್ಚಿದ್ರೂ ಕೂಡ ಅವನೇನು ಸುಡೋದಿಲ್ಲ, ಅರ್ಥಾತ್ ನಿನಗೆ ಅಪಮೃತ್ಯು ದೋಷ ಬರೋದಿಲ್ಲ ಅಂತ ಶುಕಮುನಿ ವರ ಕೊಟ್ಟೆ ಹೋಗಿದ್ದ. ಆದಿಪರ್ವದಲ್ಲಿ ಮಹಾಭಾರತದಲ್ಲಿ ಹೀಗೇನೇನು ಕಥಾ ಇದೆ ಅಂತ ಅನ್ನೋದನ್ನ ಒಂದು ಬಾರಿ ನಾವು ನೋಡಬೇಕು. ಉತ್ತರ ಭಾರತದ ಪಾಠ ಮತ್ತೆ ದಕ್ಷಿಣ ಭಾರತದ ಪಾಠ ಇವೆಲ್ಲವನ್ನೂ ಕೂಡ ನಾನು ಈ ಕಾರಣಕ್ಕಾಗಿ ಪರಿಶೀಲಿಸುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಪುರಾಣಿಕಾಚಾರ್ಯರು ಕೂಡ ಅದನ್ನೇ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನು ನಾನು ಕೂಡ ಮೂಲ ಮಹಾಭಾರತದಲ್ಲಿ ನೋಡಿದೆ. ಒಂದು ಹಣ್ಣನ್ನು ತಗೊಂಡ ಈ ಪರೀಕ್ಷಿತ ರಾಜ. ಅದರೊಳಗಿಂದ ಕ್ರಿಮಿ ಹೊರಗೆ ಬಂತು. ಆ ಕ್ರಿಮಿ ತಕ್ಷಕನೇ ಆಗಿತ್ತು. ಅದು ರಾಜನ ಕೈ ಸೇರಿ ಕಾಯ್ತಾ ಇದ್ದ ಕಚ್ಚಲಿಕ್ಕೆ ಅಂತ. ರಾಜ ಅದನ್ನ ನೋಡಿ ನಕ್ಕ, ಈತ ನನ್ನ ಕಚ್ಚಲಿ ಅಂತ ಅನ್ಕೊಂಡ. ಪುರಾಣಿಕಾಚಾರ್ಯ ಹೇಳ್ತಾರೆ, ಇದು ಅಪಹಾಸ್ಯದ ನಗು ಏನಲ್ಲ, ಧನ್ಯತೆಯ ತೃಪ್ತಿಯ ನಗು. ಅವನು ಈ ತಕ್ಷಕ ಕಚ್ಚೋಕ್ಕಿಂತ ಮೊದಲೇ ನಾನು ಯೋಗ ಬಲದಿಂದ ಶರೀರ ಪರಿತ್ಯಾಗ ಮಾಡಿಬಿಡ್ತೇನೆ, ಹಾಗೆ ಶುಕಾಚಾರ್ಯ ನನಗೆ ವರ ಕೊಟ್ಟಿದ್ದಾರೆ, ಶರೀರದ ಮೇಲೆ ಅಭಿಮಾನ ಬಿಟ್ಟವನೇ ನಾನಾಗಿದ್ದೇನೆ ಅಂತ ಅವನು ಆಲೋಚನೆ ಮಾಡಿದ. ಅದರಂತೆ ಆ ಕ್ರಿಮಿಯನ್ನು ನೋಡಿದ ಕೂಡಲೇ ತಕ್ಷಣ ಸಮಾಧಿ ಸ್ಥಿತಿಗೆ ಏರಿದ. ಅವನು ಶರೀರದ ಮೇಲಿನ ಅಭಿಮಾನವನ್ನು ಕೂಡ ಪರಿತ್ಯಾಗ ಮಾಡಿದ. ಅದೇ ಕಾಲದಲ್ಲಿ ತಕ್ಷಕ ಕಚ್ಚಿದ. ಆ ವಿಷಾಗ್ನಿ ಶರೀರವನ್ನೆಲ್ಲ ಸುಟ್ಟಾಯಿತು. ಮತ್ತೆ ಆ ಸುಟ್ಟ ಬೂದಿ ಗಂಗಾ ಪ್ರವಾಹವನ್ನು ಸೇರಿತು. ಅಂತೂ ಭಗವಂತನ ಆರಾಧನೆಯನ್ನು ಮಾಡಿ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ, ಈ ಪರೀಕ್ಷಿತ ರಾಜ ಆ ಭಗವಂತನ ಪಾದವನ್ನ ಸೇರಿದ. ನೆರೆದಿದ್ದ ಋಷಿಗಳೆಲ್ಲ ಕೂಡ ಅವನನ್ನು ಪ್ರೀತಿಯಿಂದ ಬೀಳ್ಕೊಟ್ರು. ದುರ್ಮರಣ ದೋಷ ಏನು ಬರಲಿಲ್ಲ. ಅವನ ಬೂದಿ ಗಂಗಾ ಪ್ರವಾಹವನ್ನು ಸೇರಿದ್ರಿಂದ ಮಹಾಪುಣ್ಯವೇ ಅವನಿಗೆ ಬಂತು. ಇಲ್ಲಿ ಆದಿಪರ್ವದ ಮಹಾಭಾರತ ಏನಿದೆ ಮತ್ತು ಈಗ ಭಾಗವತ 1ನೇ ಸ್ಕಂದದಲ್ಲಿ ಏನು ಹೇಳ್ತಿದೆ ಅದೆಲ್ಲವನ್ನು ಕೂಡ ನಾವು ಸ್ವಲ್ಪ ಪರಿಶೀಲಿಸಿ ನೋಡ್ಬೇಕಾಗ್ತದೆ, ಅದು ಏನು ಹೇಳಿದೆ ಅಂತ.
ಭಾಗವತ ಹೇಳ್ತದೆ ಆತ ಪ್ರಾಯೋಪವೇಶಕ್ಕೆ ಕೂತ್ಕೊಂಡ ಅಂತ. ಪ್ರಾಯೋಪವೇಶಕ್ಕೆ ಕೂತ್ಕೊಳ್ಳುವುದು ಅಂದ್ರೆ ಮರಣ ಪರ್ಯಂತ ನಿರಶನ ವ್ರತ ಕೈಗೊಂಡ ಅಂತ. ಉಪವಾಸ ವ್ರತ ಒಂದ್ ವೇಳೆ ಪ್ರಾರಂಭ ಮಾಡಿಬಿಟ್ರೆ ಮುಂದೆ ಮರಣ ಬರುವ ತನಕವೂ ಕೂಡ ಅಲ್ಲಿಂದ ಕದಲದೇ ಇರೋದು ಮತ್ತೆ ಆಹಾರವನ್ನು ಸ್ವೀಕಾರ ಮಾಡದೇ ಇರೋದು, ಅದಕ್ಕೆ ಪ್ರಾಯೋಪವೇಶ ಅಂತ ಕರೀತಾರೆ. ಈಗ ನಾವು ನೋಡ್ತಿರುವಂತಹ 23ನೇ ಶ್ಲೋಕದಲ್ಲಿ, ಭಗವತ್ ಸಾರೋದ್ಧಾರದ 23ನೇ ಶ್ಲೋಕದಲ್ಲಿ ಕೂಡ ಉಪಾವಿಶತ್ ಪ್ರಾಯಂ ಅಮರ್ತ್ಯ ನದ್ಯಾಂ ಅಂತಲೇ ವರ್ಣನೆ ಮಾಡಿದ್ದಾರೆ. ಆದ್ರೆ ಮಹಾಭಾರತ ಹೇಳ್ತದೆ ಅಲ್ಲೊಂದು ಹಣ್ಣು ತಿನ್ಲಿಕ್ಕೆ ಹೊರಟಿದ್ದ ಅವನು ಅಂತ. ಹಾಗಾದ್ರೆ ಈ ನಿರಶನ ವ್ರತ, ಪ್ರಾಯೋಪವೇಶ ವ್ರತ ಏನಿದೆ ಅದನ್ನ ಅವನೇನಾದ್ರು ಭಗ್ನ ಮಾಡ್ಕೊಂಡ ಅಂತ ಒಂದು ಪ್ರಶ್ನೆ ಬರ್ತದೆ. ಮಹಾಭಾರತವನ್ನು ನೋಡಿದ್ರೆ ಆ ಭಾಗವತದ ಶ್ರವಣ ಎಲ್ಲ ಮುಗಿದ ಮೇಲೆ ಆತ ಹಣ್ಣು ತಿನ್ಲಿಕ್ಕೆ ಹವಣಿಸಿದ್ದ ಅಂತ. ಆದ್ರೆ ಭಾಗವತ ಹೇಳ್ತದೆ ಅವನು ಅನಶನ ವ್ರತ ಮಾಡಿದ್ದ ಅಂತ. ಅನಶನ ವ್ರತಂ ಚಕಾರ ಇತ್ಯರ್ಥ ಅಂತ ಅದಕ್ಕೆ ಯಾದವಾರ್ಯರು ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಮತ್ತೆ ವಿಜಯಧ್ವಜರು ಅದಕ್ಕೆ ಹೇಳ್ತಾರೆ ಯಾವಜ್ಜೀವಂ ಅನಶನ ವ್ರತಂ ಚಕಾರ ಅಂತ. ಬದುಕಿರುವವರಿಗೂ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳುವುದೇ ಪ್ರಾಯೋಪವೇಶ, ಅದನ್ನೇ ಅವನು ಮಾಡಿದ ಅಂತ. ಹಾಗಾದ್ರೆ ಮಹಾಭಾರತಕ್ಕೂ ಭಾಗವತಕ್ಕೂ ಹೊಂದಾಣಿಕೆ ಮಾಡೋದು ಹೇಗೆ? ಪುರಾಣಿಕಾಚಾರ್ಯ ಹೀಗೆ ಹೇಳ್ತಾರೆ. ಈ ಕೃಷ್ಣ ಜನ್ಮಾಷ್ಟಮಿ ವ್ರತ ಮಾಡ್ತಾರಲ್ಲ, ಅದಕ್ಕೊಂದು ಪಾರಣ ಅಂತ ಇರ್ತದಲ್ಲ, ಹಾಗೆ ಸಪ್ತಾಹಕ್ಕೂ ಕೂಡ ಒಂದು ಉದ್ಯಾಪನ ಮಾಡಬೇಕು. ಉದ್ಯಾಪನ ಮಾಡುವಾಗ ವಿಪ್ರೇಭ್ಯ ವ್ಯಾಚಕೇಭ್ಯಶ್ಚ ವಿತ್ತಮನ್ನಂ ಪ್ರದೀಯತಾಂ 12 ಬ್ರಾಹ್ಮಣಾನ್ ಪಶ್ಚಾತ್ ಭೋಜಯೇತ್ ಮಧುಪಾಯಸೈ. ಭಾಗವತ ಸಪ್ತಾಹದ ಶ್ರವಣ ಆದ ಮೇಲೆ ಯಾರಲ್ಲಿ ಬಂದಿರ್ತಾರೆ ಬ್ರಾಹ್ಮಣರು ಮೊದಲಾದವರು ಅವರೆಲ್ಲರಿಗೂ ಕೂಡ ಅನ್ನದಾನ ಮಾಡಬೇಕು. 12 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು ಅಂತೆಲ್ಲ ಇದೆ. ಅದರಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ತಾನೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಏನು ದೋಷ ಇಲ್ಲ. ಆದ್ರಿಂದ ಅವನೇನು ವ್ರತ ಹಿಡಿದಿದ್ದ ಆ ವ್ರತಕ್ಕೆ ಭಂಗ ಏನೂ ಬರಲಿಲ್ಲ. ಇದು ಒಂದು ಸಮಾಧಾನ ಪುರಾಣಿಕಾಚಾರ್ಯ ಹೇಳುವಂಥದ್ದು. ತಾನೊಂದೇನು ವ್ರತವನ್ನು ಮುಗಿಸಿ ಅದರ ಪಾರಣ ಮಾಡ್ಲಿಕ್ಕೆ ಹೊರಟಿದ್ನಲ್ಲ, ಪಾರಣ ಮಾಡುವಾಗ ಆತ ಹಣ್ಣು ತೆಗೆದುಕೊಂಡ ಅಂತ ತಿಳ್ಕೊಳ್ಬಹುದು. ಪೂರ್ಣವಾಗಿ ಭೋಜನನೇ ಮಾಡಿರ್ಲಿಕ್ಕಿಲ್ಲ, ಹಣ್ಣನ್ನೇ ಅವನು ಸ್ವೀಕಾರ ಮಾಡ್ಲಿಕ್ಕೆ ಹೊರಟ. ತಾಪಸೈರುಪನೀತಾನಿ ಫಲಾನಿ ಸಹಿತಾಮಯ ತಥೋ ರಾಜ ಸಚಿವ ಫಲಾನಿ ಆದಾತು ಮೈಚ್ಛತ. ತನ್ನ ಮಂತ್ರಿಗಳ ಜೊತೆಗೇನೆ ಆ ಹಣ್ಣನ್ನು ಅವನು ಸ್ವೀಕಾರ ಮಾಡಲಿಕ್ಕೆ ಹೊರಟ. ಆದ್ರಿಂದ ಭಾಗವತಕ್ಕೂ ಮಹಾಭಾರತಕ್ಕೂ ವಿರೋಧ ಇಲ್ಲ. ಇದು ಒಂದು ಸಮಾಧಾನ ಆಚಾರ್ಯ ಹೇಳಿರೋದು. ಇನ್ನೊಂದು ಸಮಾಧಾನ ಅವ್ರು ಹೇಳ್ತಾರೆ, ಆ ಬ್ರಾಹ್ಮಣರಿಗೆ ಇವನು ಹಣ್ಣು ಇತ್ಯಾದಿಗಳನ್ನು ಕೊಡಬೇಕು. ಅದರಲ್ಲೇನಾದ್ರೂ ಕ್ರಿಮಿ ದೋಷ ಇತ್ಯಾದಿಗಳು ಇತ್ತೋ ಇಲ್ವೋ ಅಂತ ಅನ್ನೋದನ್ನು ಪರೀಕ್ಷೆ ಮಾಡ್ಲಿಕ್ಕಾಗಿ ಆ ಪರೀಕ್ಷಿತ ಹಣ್ಣನ್ನ ಬಿಡಿಸಿ ನೋಡಿದ್ದ. ಆದ್ರಿಂದ ಅಲ್ಲಿ ಅವನಿಗೆ ಹಣ್ಣು ಕಾಣಿಸಿತು. ಆ ಹಣ್ಣು ಕಾಣಿಸಿದಾಗ, ಹಣ್ಣನ್ನು ಬಿಡಿಸಿ ನೋಡಿದಾಗ ಅದ್ರಲ್ಲಿ ಹುಳವೂ ಕಾಣಿಸಿತು. ಅದು ಪುರಾಣಿಕಾಚಾರ್ಯರು ಅದನ್ನ 73ನೇ ಪುಟದಲ್ಲಿ ಹೇಳಿದ್ದಾರೆ. ತಾನು ತಿನ್ನುವುದಕ್ಕಾಗಿ ಹಣ್ಣನ್ನು ಅವನು ಬಿಡಿಸಿರ್ಲಿಲ್ಲ, ಬ್ರಾಹ್ಮಣರಿಗೆ ಹಣ್ಣನ್ನು ಕೊಡ್ಲಿಕ್ಕಾಗಿ ಅವನು ಬಿಡಿಸಿದ್ದ. ಆದ್ರಿಂದ ಭಾಗವತಕ್ಕೂ ಭಾರತಕ್ಕೂ ವಿರೋಧ ಇಲ್ಲ. ಇದು ಅವರು ಹೇಳಿರುವಂತ 2 ಅಂಶ. ಇದ್ರ ಬಗ್ಗೆ ನನಗೆ ಕೆಲವು ಭಿನ್ನಾಭಿಪ್ರಾಯಗಳಿವೆ, ಅದನ್ನ ಈಗ ಇಲ್ಲಿ ಹೇಳ್ಕೊಳ್ತೇನೆ. ಈ ಮಹಾಭಾರತದ ಆದಿಪರ್ವದ 43ನೇ ಅಧ್ಯಾಯ ನಾವೀಗ ನೋಡ್ಬೇಕು. ಅಲ್ಲಿ 25ನೇ ಶ್ಲೋಕ, ಪುರಾಣಿಕಾಚಾರ್ಯಲ್ಲಿ ಉದ್ಧರಿಸಿರುವುದು 35ನೇ ಶ್ಲೋಕ ಅಂತ. ಅದಕ್ಕಿಂತ ಹಿಂದೆ ಸ್ವಲ್ಪ 25ನೇ ಶ್ಲೋಕದಿಂದ ಆರಂಭಿಸಿ ನಾವು ಸ್ವಲ್ಪ ಕಥೆ ನೋಡ್ಬೇಕು. ತಕ್ಷಕ ಈ ರಾಜನನ್ನು ಕಚ್ಚುವುದಕ್ಕಾಗಿ ಒಂದು ಉಪಾಯವನ್ನೇ ಮಾಡಿದ್ದ. ತನ್ನ ಆಪ್ತರಾದಂತಹ ಕೆಲವು ಬ್ರಾಹ್ಮಣರನ್ನ ಅಲ್ಲಿ ಕಳಿಸಿಕೊಟ್ಟಿದ್ದ. ಸರ್ಪರೇ ಅಲ್ಲಿ ಆ ಬ್ರಾಹ್ಮಣ ರೂಪದಿಂದ ಬಂದಿದ್ರು ಅಂತಿದೆ. ಅವರೆಲ್ಲ ಈ ರಾಜನಿಗೆ ಆಶೀರ್ವಾದ ಮಾಡ್ಲಿಕ್ಕಾಗಿ ಒಂದಿಷ್ಟು ಹಣ್ಣುಗಳನ್ನು ತಂದಿದ್ರಂತೆ.
ತತಸ್ತಾಪಸರೂಪೇಣ ಪ್ರಾಯಣೋತ್ಸ ಭುಜಂಗಮಾನ್ ಫಲದರ್ಭೋದಕಂ ಗೃಹ್ಯ ರಾಜ್ಞೇ ನಾಗೋಥ ತಕ್ಷಕಃ ಅಂತ ಇದು ಅಲ್ಲಿ ಇರುವಂಥ ವಾಕ್ಯ. ರಾಜನಿಗೆ ನಾನು ಏನಾದರೂ ಮೋಸ ಮಾಡಬೇಕು, ಅವನನ್ನು ಕಚ್ಚಿ ಹಾಕಬೇಕು, ಇದು ಅವನ ಉಪಾಯ ಆಗಿತ್ತು. ಅದಕ್ಕಾಗಿ ಅವನು ಒಂದಿಷ್ಟು ಸರ್ಪಗಳನ್ನೇ ಕಳಿಸಿಕೊಟ್ಟನಂತೆ. ಅವರು ತಂದದ್ದು ಹಣ್ಣು ಮತ್ತು ಎಲೆಗಳು, ನೀರು ಇತ್ಯಾದಿಗಳನ್ನು. ಅದರಂತೆ ಆ ಹಾವುಗಳು ಬ್ರಾಹ್ಮಣರ ರೂಪದಿಂದ, ತಪಸ್ವಿಗಳ ರೂಪದಿಂದ ಅಲ್ಲಿಗೆ ಬಂದರು. ರಾಜನಿಗೆ ಅವರು ಈ ದರ್ಭ, ನೀರು, ಹಣ್ಣು ಇದನ್ನೆಲ್ಲ ಕೊಟ್ಟರು. ಅದನ್ನೆಲ್ಲ ಅವನು ಸ್ವೀಕಾರ ಮಾಡಿದ. ಮತ್ತೆ ಗತ್ವಾ ತೇಷಾಂ ಚ ಕಾರ್ಯಾಣಿ ಗಮ್ಯತಾಮಿತ್ಯುವಾಚತಾನ್, ಆಯಿತು ನೀವಿನ್ನು ಹೋಗಿ ಬರಬಹುದು ಅಂತ ಅವರಿಂದ ಕಳಿಸಿಕೊಟ್ಟ. ಆ ಬ್ರಾಹ್ಮಣ ರೂಪದಿಂದ ಏನು ಸರ್ಪಗಳು ಬಂದಿದ್ದವರು ಹೊರಟೋದ್ರು. ಮುಂದೆ ಅವನು ತನ್ನ ಮಂತ್ರಿಗಳಿಗೆಲ್ಲ ಹೇಳಿದಂತೆ. ಏನು ಹೇಳಿದ? ಭಕ್ಷಯಂತು ಭವಂತೋ ವೈ ಸ್ವಾದೋನಿ ಇಮಾನಿ ಸರ್ವಶಃ, ನೀವು ಈ ಹಣ್ಣುಗಳನ್ನೆಲ್ಲ ಸ್ವೀಕಾರ ಮಾಡ್ರಿ, ತಾಪಸರು ನಮಗಾಗಿ ತಂದುಕೊಟ್ಟದ್ದಿವೆ ಇವು. ತಾಪಸೈರುಪನೀತಾನಿ ಫಲಾನಿ ಸಹಿತಾಮಯ, ನನ್ನ ಜೊತೆಗೆ ನೀವು ಹಣ್ಣು ಇದನ್ನೆಲ್ಲ ಸ್ವೀಕಾರ ಮಾಡ್ರಿ ಅಂತ ಹೇಳಿದಂತೆ. ಮತ್ತೆ ಸಸಚಿವ ಫಲಾನಿ ಆದಾತು ಇಚ್ಛತ, ತನ್ನ ಮಂತ್ರಿಗಳು ಆಪ್ತರ ಜೊತೆಗೆ ಸೇರಿಯೇ ಆ ಹಣ್ಣನ್ನು ಸ್ವೀಕಾರ ಮಾಡಲಿಕ್ಕೆ ಅವನು ಇಚ್ಛೆಪಟ್ಟ. ಅದರ ಹಿಂದೆ ಆ ವಿಧಿಯ ಕೈವಾಡವೇ ಇತ್ತು. ಮತ್ತೆ ಶೃಂಗಿ ಮಹರ್ಷಿಯ ಶಾಪವೂ ಕೂಡ ಇತ್ತು. ಯಸ್ಮಿನ್ನೇವ ಫಲೇ ನಾಗಃ ತಮೇವ ಅಭಕ್ಷಯತ್ ಸ್ವಯಂ, ಯಾವ ಹಣ್ಣಿನಲ್ಲಿ ಆ ತಕ್ಷಕ ಕುತ್ಕೊಂಡಿದ್ದಲ್ಲ, ಕ್ರಿಮಿ ರೂಪದಿಂದ ಅವನು ಕುತ್ಕೊಂಡಿದ್ದ, ಆ ಹಣ್ಣನ್ನೇ ಇವನು ತನ್ನ ಕೈಯಲ್ಲಿ ತಗೊಂಡ. ಅದು ವಿಧಿಯ ಆಟ ಅಷ್ಟೆ. ತಮೇವ ಅಭಕ್ಷಯತ್ ಸ್ವಯಂ, ಅಭಕ್ಷಯತ್ ಅಂದ್ರೆ ತಿನ್ಲಿಕ್ಕೆ ತಯಾರಾಗಿದ್ದ. ತಥೋ ಭಕ್ಷಯತಸ್ತಸ್ಯ ಫಲಾತ್ ಕ್ರಿಮಿರಭೂತ್ ಅಣುಹು, ಬಹುಶಃ ಒಂದೇನಾದ್ರೂ ಹಣ್ಣು ತುಣುಕನ್ನು ತಿಂದಿರಬಹುದು, ಅಭಕ್ಷಯತ್ ತಿಂದ ಅಂತಾನೇ ಇದೆ, ಅಥವಾ ತಿನ್ಲಿಕ್ಕೆ ಹೊರಟ ಅಂತ ಇಟ್ಕೊಂಡ್ರು ತಪ್ಪೇನಿಲ್ಲ. ಅದರಿಂದ ಒಂದು ಸಣ್ಣ ಕ್ರಿಮಿ ಹೊರಬಂತು. ಹ್ರಸ್ವಕಃ ಕೃಷ್ಣ ನಯನ, ಕಪ್ಪು ಕಣ್ಣಿತ್ತು, ಅದಕ್ಕೆ ಕೆಂಪಣ್ಣ ಅದರದಿತ್ತು. ಅದನ್ನ ಇವನು ಕೈಯಲ್ಲಿ ಹಿಡಿದು ತನ್ನ ಮಂತ್ರಿಗಳಿಗೆಲ್ಲ ಈ ಮುಂದಿನಂತೆ ಹೇಳಿದ್ನಂತೆ. ಅದೇನು ಹೇಳಿದಂತ ಮುಂದೆ ನೋಡೋಣ. ಈಗಿಲ್ಲಿ ಎರಡು ಪರಿಹಾರಗಳನ್ನು ಪುರಾಣಿಕಾಚಾರ್ಯ ಹೇಳಿದಾರಲ್ಲ, ಅದ್ರ ಬಗ್ಗೆ ನಾವು ನೋಡ್ಬೇಕಾಗಿರುವುದು ಈ ವಿಮರ್ಶೆಯನ್ನ. ಭಾಗವತ ಹೇಳಿದೆ ಆತ ಪ್ರಾಯೋಪವೇಶಕ್ಕೆ ಕೂತ್ಕೊಂಡಿದ್ದ ಅಂತ. ಪ್ರಾಯೋಪವೇಶಕ್ಕೆ ಕೂತ್ಕೊಂಡಿದ್ದಂದ್ರೆ ಯಾವಜ್ಜೀವಂ ಅನಶನ ವೃತ, ಸಾಯುವವರೆಗೂ, ಬದುಕಿರುವವರೆಗೂ, ಸಾವು ಬರುವ ತನಕವೂ ಅನಶನ ವೃತವನ್ನೇ ಮಾಡುವುದಕ್ಕೆ ಪ್ರಾಯೋಪವೇಶ ಅಂತಾನೆ ಹೇಳ್ತಾರೆ. ಆದ್ರೆ ಮಹಾಭಾರತ ಹೇಳ್ತದೆ ಆತ ಹಣ್ಣನ್ನು ಸ್ವೀಕಾರ ಮಾಡಿದ ಅಂತ. ಅದಕ್ಕೆ ಹೇಗೆ ಅಂದ್ರೆ, ಕೃಷ್ಣಾಷ್ಟಮಿ ವ್ರತದಂತೆ ಸಪ್ತಾಹಕ್ಕೂ ಕೂಡ ಒಂದು ಉದ್ಯಾಪನ ಇದೆ. ಆ ಉದ್ಯಾಪನದ ಅಂಗವಾಗಿ ಇವನು ಕೂಡ ಹಣ್ಣು ತಿನ್ಲಿಕ್ಕೆ ಹೊರಟಿದ್ದ. ಪ್ರಸಾದ ಸ್ವೀಕಾರ ಮಾಡಿದ್ರೆ ತಪ್ಪೇನಿಲ್ಲ ಅಂತ. ಇಲ್ಲಿ ನನ್ನ ಅಭಿಪ್ರಾಯ ಹೀಗಿದೆ, ಬೇರೆ ಎಲ್ಲಾ ಸಂದರ್ಭದಲ್ಲಿ ಯಾರೋ ನಮ್ಮಂಥವ್ರು ಯಾರೋ ಭಾಗವತ ಪ್ರವಚನ ಮಾಡಿಸಿದ್ರೆ, ನಮ್ಮಂಥವ್ರು ಯಾರೋ ಭಾಗವತ ಸಪ್ತಾಹ ಹೇಳಿಸೋದಕ್ಕೂ ಪರೀಕ್ಷಿತ ಭಾಗವತ ಸಪ್ತಾಹ ಹೇಳಿಸೋದಕ್ಕೂ ವ್ಯತ್ಯಾಸ ಇದೆ. ನಾವೇನಲ್ಲಿ ಅನಶನ ವೃತ ಏನು ಸ್ವೀಕಾರ ಮಾಡಿರೋದಿಲ್ಲ, ಪ್ರಾಯೋಪವೇಶ ವೃತ ಮಾಡಿರೋದಿಲ್ಲ. ಮತ್ತೆ ಕೊನೆಗೆ ಅದಕ್ಕೊಂದು ಉದ್ಯಾಪನವನ್ನು ಖಂಡಿತವಾಗಿ ಮಾಡೇ ಮಾಡ್ತೇವೆ ಆ ಕಾರಣದಿಂದ. ಆದ್ರಿಂದ ಬ್ರಾಹ್ಮಣರಿಗೆಲ್ಲ ಭೋಜನ ಮಾಡಿಸಿ ನಾವು ಭೋಜನ ಮಾಡುವುದೆಲ್ಲ ಸರಿನೇ. ಈ ರಾಜ ಅನಶನ ವೃತಕ್ಕೆ ಕೂತಿದ್ದ ಅಂತಿದೆಯಲ್ಲ, ಭಾಗವತ ಹೇಳ್ತಿದೆಯಲ್ಲ, ಉಪವಾಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕೂತ್ಕೊಂಡಿದ್ದ ಅಂತ. ಸಾವು ಬರುವವರೆಗೂ ಉಪವಾಸ ಮಾಡುವುದೇ. ಉಪವಾಸ ಮಾಡಿ ಮಾಡಿ ಬಳಲಿ ಶರೀರವನ್ನ ತ್ಯಾಗ ಮಾಡುವುದಕ್ಕೇನೆ ಅನಶನ ವೃತ ಅಂತಾರೆ, ಪ್ರಾಯೋಪವೇಶ ಅಂತಾರೆ. ಮತ್ತೆ ಹಾಗೆ ಭಾಗವತ ಹೇಳ್ತಿರುವಾಗ ಮಹಾಭಾರತ ಹಣ್ಣು ತಿಂದ ಅಂತ ಹೇಳುವುದು ಹೇಗೆ? ಇದು ಸಮಾಧಾನ ಕೊಡೋದಿಲ್ಲ. ಮತ್ತೆ ತಾನು ಉದ್ಯಾಪನ ಮಾಡುವವನು ಬ್ರಾಹ್ಮಣರು ತಂದ ಹಣ್ಣುಗಳನ್ನು ಇವನೇ ಯಾಕೆ ತಿಂತಾನೆ? ತನ್ನ ಮನೆಯಲ್ಲಿ ಭೋಜನ ತಯಾರು ಮಾಡಿಸಿ ಅಥವಾ ತನ್ನ ಸಂಪತ್ತು ಏನಿರ್ತದೆ, ಹಣ್ಣು ಹಂಪಲು ಮೊದಲಾದದ್ದು, ಅದನ್ನೆಲ್ಲ ಬ್ರಾಹ್ಮಣರಿಗೆ ಮೊದಲಾದವರಿಗೆ ಆಪ್ತೇಷ್ಟರಿಗೆಲ್ಲ ಹಾಕಿ ಆಮೇಲೆ ತಾನು ಭೋಜನ ಮಾಡಬೇಕು.
ಬ್ರಾಹ್ಮಣರು ತಂದು ಕೊಟ್ಟದನ್ನು ಇವನು ತಿನ್ನುವ ಪ್ರಸಂಗ ಏನಿದೆ? ಅದು ಹಾಗೆ ಮಾಡಿದ್ರೆ ನಾವು ಬ್ರಾಹ್ಮಣರಿಗೆ ಅವರು ತಂದುದನ್ನೇ ನಾವೇ ಸ್ವೀಕಾರ ಮಾಡಿದ್ರೆ ಅದಕ್ಕೆ ಉದ್ಯಾಪನ ಅಂತ ಹೇಗೆ ಕರೀತಾರೆ? ಆದ್ರಿಂದ ನಾವೆಲ್ಲರೂ ಕೂಡ ಉದ್ಯಾಪನ ಮಾಡುವುದು ಸರಿ. ಪರೀಕ್ಷಿತ್ ಕೂಡ ಉದ್ಯಾಪನ ಮಾಡಿರ್ಬಹುದು, ಉಳಿದವರೆಲ್ಲರಿಗೂ ಕೂಡ ಭೋಜನ ಇತ್ಯಾದಿಗಳನ್ನು ಮಾಡಿಸಿರ್ಬಹುದು. ಆದ್ರೆ ಅವನು ಮಾತ್ರ ಸಾಯುವವರೆಗೂ ಅನಶನ ವ್ರತವನ್ನೇ ಮಾಡಿದ್ದಾನೆ ಅಂತಲೇ ಭಾಗವತ ಹೇಳ್ತದೆ. ಅದನ್ನ ಆ ಭಾಗವತಕ್ಕೂ ಮಹಾಭಾರತಕ್ಕೂ ಬರುವ ವಿರೋಧವನ್ನ ಪರಿಹರಿಸುವುದು ಕಷ್ಟ. ಹಿಂದೆನೂ ಕೂಡ ವಿದ್ವಾಂಸರ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಆವಾಗಲೂ ಅಲ್ಲಿ ಏನು ಚರ್ಚೆಗೆ ಬಂದಿತ್ತು ನನಗೀಗ ನೆನಪಿಗೆ ಬರ್ತಿಲ್ಲ. ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ರೀತಿಯಾದ ಕಥೆ ನಡೀತದಂತ ಏನಾದರೂ ಹೊಂದಿಸ್ಬೇಕೋ ಏನೋ, ಇರಬಹುದು. ಹಾಗಿದ್ರು ಇರಬಹುದು. ಭಾಗವತ ಹೇಳುವುದು ಒಂದು ಕಥೆ, ಮಹಾಭಾರತ ಹೇಳುವುದು ಮತ್ತೊಂದು ಕಥೆ ಅಂತ ಈಗೇನಾದ್ರೂ ತಿಳ್ಕೋಬಹುದೋ ಏನೋ. ಅಥವಾ ಮಹಾಭಾರತದ ಮಾತಿಗೆ ಬೆಲೆ ಕೊಡ್ಬೇಕೇನೋ. ಕೆಲವು ಕಡೆ ಮಹಾಭಾರತವನ್ನು ಎತ್ತಿ ಹಿಡಿತಾರೆ ಆಚಾರ್ಯರು, ಕೆಲವು ಕಡೆ ಭಾಗವತವನ್ನು ಎತ್ತಿ ಹಿಡಿತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ನಿರ್ಣಯ, ಭಾರತದಲ್ಲಿ ಬಂದಿರುವಂತಹ ಗಂಭೀರವಾದ ಅರ್ಥಗಳನ್ನೆಲ್ಲ ಇದು ತೀರ್ಮಾನ ಮಾಡ್ತದೆ ಈ ಭಾಗವತ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಭಾರತೆ ತಥೈವ ಉಕ್ತತ್ವ, ಅದು ಭಾರತದಲ್ಲಿ ಹೀಗೆ ಹೇಳಿದ್ದಾರೆ, ಅದರಿಂದ ಅದನ್ನೇ ಒಪ್ಕೋಬೇಕು ಅಂತ ಭಾರತವನ್ನು ಎತ್ತಿ ಹಿಡಿತಾರೆ. ಒಂದು ವೇಳೆ ಮಹಾಭಾರತದ ಮಾತಿಗೆ ಬೆಲೆ ಕೊಟ್ಟು ಆತ ಪ್ರಾಯೋಪವೇಶ ವ್ರತವನ್ನು ಮಾಡುವುದು ಅಂತ ಭಾಗವತ ಹೇಳಿದ ಮಾತಿಗೆ ಬೇರೆ ಅರ್ಥ ಮಾಡಬೇಕು. ಆತ ಏನು ಪೂರ್ಣ ಉಪವಾಸವೇ ಮಾಡಬೇಕು ಅಂತ ಪೂರ್ಣ ಸಾಯುವವರೆಗೂ ಉಪವಾಸ ಮಾಡಬೇಕು ಅಂತ ಅವನೇನು ಹೊರಟಿರ್ಲಿಲ್ಲ. ಆತನ ಆಲೋಚನೆ ಇದ್ದದ್ದು ಸಪ್ತಾಹ ಮುಗಿಯುವವರೆಗೆ ಮಾತ್ರ ಉಪವಾಸ ಮಾಡಬೇಕು ಅಂತ ಆಲೋಚನೆ ಇತ್ತು. ಆ ಪ್ರಕಾರ ಸಪ್ತಾಹ ಮುಗಿಯುವವರೆಗೆ ಮಾಡಿದ, ಮುಂದೆ ಹಣ್ಣನ್ನು ಸ್ವೀಕಾರ ಮಾಡಿದ ಅಂತನೂ ಇರಬಹುದು. ನಾವು ಅದನ್ನ ತೀರ್ಮಾನಿಸೋದು ಕಷ್ಟ. ಸತ್ಯ ತುಂಬಾ ವಿಚಿತ್ರವಾಗಿರ್ತದೆ, ಅದನ್ನ ನಾವು ನಿರ್ಣಯಿಸುವುದು ಕಷ್ಟ ಆಗ್ತದೆ. ಅದರಲ್ಲೂ ಈ ಥರದ ಪುರಾಣ ವಾಕ್ಯಗಳಲ್ಲೇ ವಿರೋಧ ಬಂದ್ರೆ ಅದು ಮತ್ತೂ ಕಷ್ಟ ಆಗ್ತದೆ. ಮತ್ತೆ ಎರಡನೇ ಪರಿಹಾರ ಒಂದನ್ನ ಆಚಾರ್ಯ ಹೇಳಿದ್ದಾರೆ. ಹಣ್ಣು ಕ್ರಿಮಿ ದುಷ್ಟವಾಗಿತ್ತೋ ಹೇಗೆ ಅಂತ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಹಣ್ಣು ಬಿಡಿಸಿದ್ದ, ತಾನು ತಿನ್ಲಿಕ್ಕಾಗಿ ಅಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ದೃಷ್ಟಿಯಿಂದ ಉಚಿತವಾಗಿ ಕಾಣಿಸ್ತದೆ ಅದನ್ನ ಗಮನಿಸಿದಾಗ. ತಾನು ತಿನ್ಲಿಕ್ಕಾಗಿ ಮಾಡಿದ್ದಲ್ವೇ ಅಲ್ಲ, ತಾನು ಮಾತ್ರ ಸಾಯುವವರೆಗೂ ಅನಶನ ವ್ರತವನ್ನೇ ಮಾಡಿದ್ದ. ಯಾವ ಜೀವಂ ಅನಶನ ವ್ರತವನ್ನೇ ಮಾಡಿದ್ದ, ತಾನು ತಿನ್ನುವುದು ಅನ್ನೋ ಉದ್ದೇಶ ಇಲ್ಲೇ ಇಲ್ಲ. ಅದನ್ನ ಅವನು ಬ್ರಾಹ್ಮಣರಿಗೆ ಕೊಡ್ಲಿಕ್ಕಾಗಿ ಉದ್ದೇಶಿಸಿದ್ದ. ಅದು ಶುದ್ಧ ರೂಪದಿಂದ ಇದೆಯೋ ಇಲ್ಲೋ ಅಂತ ನೋಡ್ಬೇಕು ಅಂತ ಬಯಸಿದ್ದ. ಇದು ಒಂದಷ್ಟಿಂದ ಉಪಯುಕ್ತ ಕಾಣಿಸ್ತದೆ. ಆದ್ರಿಂದ ಭಾಗವತಕ್ಕೂ ಭಾರತಕ್ಕೂ ವಿರೋಧ ಇಲ್ಲ ಅಂತ ಪುರಾಣಿಕಾಚಾರ್ಯ ಹೇಳಿದ್ದಾರೆ. ಆದ್ರೆ ಭಾರತ ಏನು ಹೇಳಿದೆ? ಅಭಕ್ಷಯತ್ ಅಂತ ಹೇಳಿದೆಯಲ್ಲ. 43ನೇ ಅಧ್ಯಾಯದ 29, 30 ಈ ಶ್ಲೋಕಗಳನ್ನು ಗಮನಿಸಿದ್ರೆ ನಾವು ಅವನು ತಿಂದ ಅಂತಾನೆ ಹೇಳ್ತಾರಲ್ಲ. ಇದು ಉತ್ತರ ಭಾರತದ ಪಾಠದಲ್ಲಿ, ಉತ್ತರ ಭಾರತದ ಪಾಠದಲ್ಲಿಯೂ ಮತ್ತೆ ದಕ್ಷಿಣ ಭಾರತದ ಪಾಠದಲ್ಲಿಯೂ ಕೂಡ ಅಧ್ಯಾಯಗಳ ಸಂಖ್ಯೆ ಸಮಾನವಾಗಿದೆ, ಮತ್ತೆ ಶ್ಲೋಕಗಳ ಸಂಖ್ಯೆನೂ ಕೂಡ ಸಮಾನವಾಗಿದೆ. ತಮೇವ ಅಭಕ್ಷಯತ್ ಸ್ವಯಂ, ಎಲ್ಲಿ ಆ ತಕ್ಷಕ ಕೀಟ ರೂಪದಿಂದ ಇದ್ನೋ ಅದನ್ನೇ ಇವನು ತಿಂದೇ ಬಿಟ್ಟ ಅಂತಾನೆ ವರ್ಣನೆ ಮಾಡಿದ್ದಾರೆ. ತಸ್ಯ ಭಕ್ಷಯತಸ್ತಸ್ಯ, ಅವನು ತಿನ್ನುತ್ತಾ ಇರುವಾಗ ಅಲ್ಲಿಂದ ಆ ಕೀಟ ಹೊರಗೆ ಬಂತು ಅಂತಾನೆ ಇದೆ. ತಾನು ತಿನ್ನುವುದಕ್ಕಾಗಿ ಅಲ್ಲ ಅಂತ ಪುರಾಣಿಕಾಚಾರ್ಯ ಹೇಳುವುದು ಹೇಗೆ? ಹಾಗಾದ್ರೆ ತಾನು ತಿಂದ ಅಂತಾನೆ ಮಹಾಭಾರತ ಹೇಳುವಾಗ ತಾನು ತಿನ್ಲಿಕ್ಕಾಗಿ ಅದನ್ನು ನೋಡಿರ್ಲಿಲ್ಲ, ಬ್ರಾಹ್ಮಣರಿಗೆ ಕೊಡ್ಲಿಕ್ಕಾಗಿ ಅದು ಶುದ್ಧ ರೂಪದಿಂದ ಇದೆಯೋ ಅಂತ ಪರೀಕ್ಷೆ ಮಾತ್ರ ಮಾಡಿದ್ದ ಅಂತ ಹೇಳುವುದು ಯಾಕೋ ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಅದನ್ನ ಆ ಅಭಿಪ್ರಾಯವನ್ನ, ಎರಡನೇ ಅಭಿಪ್ರಾಯವನ್ನ ಅವರು ಹೇಳುವುದನ್ನ ನಾವು ಮೇಲ್ನೋಟಕ್ಕೆ ಅದನ್ನು ಓದಿದಾಗ ಸರಿ ಅಂತ ಕಾಣಿಸ್ತದೆ. ಆದ್ರೆ ಮಹಾಭಾರತ ತಿಂದೇ ಬಿಟ್ಟ ಅಂತ ಹೇಳುವಾಗ ಇದು ಮಹಾಭಾರತಕ್ಕೆ ಒಪ್ಪಿಗೆ ಆಗುವಂತ ಪರಿಹಾರ ಖಂಡಿತ ಅಲ್ಲ. ಮತ್ತೆ ಅದು ಕ್ರಿಮಿ ದುಷ್ಟ ಹೌದೋ ಇಲ್ಲೋ ಅಂತ ಅನ್ನೋದನ್ನ ರಾಜ ತಾನೇ ಪರೀಕ್ಷೆ ಮಾಡ್ತಾನೆ. ಯಾವತ್ತು ಸಾಮಾನ್ಯವಾಗಿ ಅವನ ಆಳುಗಳು, ಅಡಿಗೆಯವರು ಮೊದಲಾದವರು ಇರ್ತಾರಲ್ಲ, ಅವ್ರು ಇದನ್ನ ಪರಿಶೀಲನೆ ಮಾಡ್ತಿರ್ತಾರೆ. ರಾಜನೇ ಇದನ್ನ ಪರಿಶೀಲನೆ ಮಾಡಿದ ಅಂತ ನಾವು ಹೇಳುವುದು ಕಷ್ಟ ಆಗ್ತದೆ. ಮಯಾ ಸಹ ನನ್ನ ಜೊತೆಗೆ ತಿನ್ನು ಬನ್ನಿ ಅಂತ ಹೇಳ್ತಾನ ಅವನು 29ನೇ ಶ್ಲೋಕದಲ್ಲಿ. ಆದ್ರಿಂದ ಈ ಎರಡನೇ ಅಭಿಪ್ರಾಯನೂ ಕೂಡ
ನನಗೆ ಸಮಾಧಾನ ಕೊಟ್ಟಿಲ್ಲ. ಮೊದಲನೇ ಅಭಿಪ್ರಾಯ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ಕೊಟ್ಟಿದೆ, ಆದರೆ ಪೂರ್ಣವಾಗಿ ದಮ್ಮಿತ್ತಮ್ ಅಂತ ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ. ಹಿಂದೆ ಕೂಡ ಮಹಾಭಾರತ ಪ್ರವಚನ ಮಾಡಿದಾಗ ಇದ್ರ ಬಗ್ಗೆ ನನಗೆ ಆಲೋಚನೆ ಬಂದಿರಲಿಲ್ಲ. ಪ್ರಾಯ ಈಗಲೂ ಇದು ಮುಗಿದಿಲ್ಲ. ಮುಂದೆ ನಾವೀಗ ಭಾಗವತ ಸಾರೋದ್ಧಾರ ನೋಡ್ತಿದ್ದೇವೆ. ಭಾಗವತವನ್ನೇ ಪ್ರವಚನ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಮತ್ತು ಇನ್ನೇನಾದ್ರೂ ಹೊಳಿಬಹುದೇನೋ, ಹೊಳೆದೇ ಹೊಳಿತದೆ ಅಂತಿಲ್ಲ, ಆವಾಗ ಏನಾದ್ರೂ ಹೊಳಿಬಹುದೇನೋ ಅಂತ ಅನ್ಕೊಂಡಿದ್ದೇನಷ್ಟೆ. ಭಾಗವತದ 1ನೇ ಸ್ಕಂದದ 19ನೇ ಅಧ್ಯಾಯದ ಈ ಶ್ಲೋಕವನ್ನು ನಾವೀಗ ನೋಡ್ತಾ ಇದ್ದೀವಿ. ಇದು 5ನೇ ಶ್ಲೋಕ. ಮುಂದೆ 17ನೇ ಶ್ಲೋಕದಲ್ಲಿ ಅವನು ಪ್ರಾಯೋಪವೇಶಕ್ಕೆ ಕೂತ್ಕೊಂಡದ್ದು ಎಲ್ಲಿ ಅದು ನಮ್ಗೆ ಕಾಣಿಸ್ತದೆ. ಇತಿ ಸ್ಮ ರಾಜ ವ್ಯವಸಾಯಯುಕ್ತ ಪ್ರಾಚೀನಕಾಗ್ರೇಷು ಕುಶೇಷು ಧೀರ ಉದಂಗ್ಮುಖೋ ದಕ್ಷಿಣಕೂಲ ಆಸ್ತೆ ಸಮುದ್ರಪತ್ನ್ಯಾ ಸ್ವಸುತನ್ಯಸ್ತಭಾರ ಅಂತ ಶ್ಲೋಕ. ಈ ಶ್ಲೋಕ, ಈ 17ನೇ ಶ್ಲೋಕ ಅಂತ ನಾವೀಗೇನು ನೋಡಿದ್ವಲ್ಲ, ಇದು ಭಾಗವತ ಸಾರೋದ್ಧಾರದಲ್ಲಿ ಬಂದಂಥ ಶ್ಲೋಕ ಅಲ್ಲ. ಅದನ್ನ ಪುರಾಣಿಕಾಚಾರ್ಯರು ಅಲ್ಲಿ ತಗೊಂಡಿದ್ದಾರಷ್ಟೆ, ಅವನು ಎಲ್ಲಿ ಕೂತ್ಕೊಂಡ ಅಂತ ಅನ್ನೋದು ನೋಡ್ಲಿಕ್ಕಾಗಿ. 1ನೇ ಸ್ಕಂದದ 19ನೇ ಅಧ್ಯಾಯದ 17ನೇ ಶ್ಲೋಕ ಏನ್ ಹೇಳ್ತದೆ, ಇತಿಸ್ಮ ರಾಜ ವ್ಯವಸಾಯಯುಕ್ತ ಅನ್ನೋದು, ಪರೀಕ್ಷಿತ್ ರಾಜ ಪ್ರಾಯೋಪವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ತನ್ನ ಮಗನಾದ ಜನಮೇಜಯನಿಗೆ ರಾಜ್ಯಭಾರ ಒಪ್ಪಿಸಿದ. ಗಂಗಾ ಪ್ರವಾಹದ ನಡುವೆ ಅದರ ದಕ್ಷಿಣ ಭಾಗದಲ್ಲಿರುವಂಥ ಅರಮನೆಯಲ್ಲಿ ಪೂರ್ವಾಭಿಮುಖನಾಗಿ ದರ್ಬೆ ಹಾಸಿ ಅದರ ಮೇಲೆ ಉತ್ತರಾಭಿಮುಖವಾಗಿ ತಾನು ಪ್ರಾಯೋಪವೇಶಕ್ಕೆ ಕೂತ್ಕೊಂಡ. ಇದು ನಮಗಲ್ಲಿ ಕಾಣಿಸುವಂತ ಶ್ಲೋಕ. ಸಮುದ್ರ ಪತ್ನ್ಯಾ ದಕ್ಷಿಣ ಕೂಲೆ ಅಂತಂದ್ರೆ ಗಂಗೆಯ ದಕ್ಷಿಣ ತೀರದಲ್ಲಿ. ಸಮುದ್ರ ಪತ್ನಿ ಅಂದ್ರೆ ಗಂಗಾ ನದಿ, ಆ ಗಂಗಾ ನದಿಯ ದಕ್ಷಿಣ ಕೂಲೆ ಅಂದ್ರೆ ದಕ್ಷಿಣ ತೀರದಲ್ಲಿ ಅಂತ ಅದರ ಅರ್ಥ. ಹಿಂದೆ 7ನೇ ಶ್ಲೋಕ ಸ್ವಲ್ಪ ವ್ಯತ್ಯಸ್ತವಾಗಿ ಹೇಳಿದೆ. ಇತಿ ವ್ಯವಸ್ಥಾಯ ಚ ಪಾಂಡವೇಯ ಪ್ರಾಯೋಪವೇಶಂ ಪ್ರತಿ ವಿಷ್ಣುಪದ್ಯಾಂ ದಧ್ಯೌ ಮುಕುಂದಾಂಘ್ರೆ ಮನನ್ಯ ಭಾವ ಮನಿವ್ರತೋ ಮುಕ್ತ ಸಮಸ್ತ ಸಂಘ ಅಂತ. ಇದು ಕೂಡ ಭಾಗವತ್ ಸಾರೋದ್ಧಾರದಲ್ಲಿ ಬಂದಿರೋದಲ್ಲ. ಯಾವೈ ಲಸಚ್ಛ್ರೀ ತುಳಸಿ ವಿಮಿಷ್ಟ ಅನ್ನೋದು ಭಾಗವತ್ ಸಾರೋದ್ಧಾರದಲ್ಲಿ ಬಂದಿದೆ. ಅದು 6ನೇ ಶ್ಲೋಕ. 7ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ ಬಂದಿಲ್ಲ. ಆದ್ರೆ ಆ ಶ್ಲೋಕ ಏನ್ ಹೇಳ್ತಿದೆ ಅಂತ ಅನ್ನೋದನ್ನ ಆಲೋಚನೆ ಮಾಡ್ಬೇಕು ನಾವು. ಪ್ರಾಯೋಪವೇಶಂ ಪ್ರತಿ ವಿಷ್ಣುಪದ್ಯಾಂ, ಗಂಗಾ ಪ್ರವಾಹದ ನಡುವೆ ಪ್ರಾಯೋಪವೇಶಕ್ಕೆ ಕೂತ್ಕೊಂಡ, ಅನನ್ಯ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡಿದ ಅಂತ ಹೀಗೆ ಅದಲ್ಲಿ ಆ 7ನೇ ಶ್ಲೋಕ ಹೇಳ್ತದೆ. 7ನೇ ಶ್ಲೋಕದಲ್ಲಿ ಗಂಗಾ ನದಿಯ ನಡುವೆ ಗಂಗಾ ಪ್ರವಾಹದಲ್ಲೇ ಪ್ರಾಯೋಪವೇಶಕ್ಕೆ ಕೂತ್ಕೊಂಡ ಅಂತ ವರ್ಣನೆ ಮಾಡಿದೆ. ಮತ್ತೆ 5ನೇ ಶ್ಲೋಕವು ಕೂಡ ಪ್ರಾಯಂ ಅಮರ್ತ್ಯ ನದ್ಯಾಂ ಉಪಾವಿಶತ್ ಅಂತಿದೆ. ಅಮರ್ತ್ಯ ನದಿ ಅಂದ್ರೆ ದೇವನದಿಯಾದ ಗಂಗಾ ನದಿಯಲ್ಲಿ ಪ್ರಾಯೋಪವೇಶಕ್ಕೆ ಕೂತ್ಕೊಂಡ ಅಂತ. ಹೀಗೆ ಭಾಗವತದ 2 ಶ್ಲೋಕಗಳು ಕೂಡ ಗಂಗಾ ನದಿಯಲ್ಲಿ ಆತ ಪ್ರವಾಹಕ್ಕೆ ಕೂತ್ಕೊಂಡ ಅಂತ ಹೇಳಿದ್ರೆ, ಮಹಾಭಾರತ ಅದನ್ನ ಸ್ವಲ್ಪ ಬೇರೆ ತರ ಮಾಡಿ ಹೇಳಿದೆ. ಏನಂತ, ಗಂಗಾಯಾಮ್ ಉದಕೆ ಏವ ಕಿಂಚಿತ್ ದಕ್ಷಿಣ ಭಾಗೆ ಪ್ರಾಸಾದೆ. ಗಂಗಾ ನದಿಯ ನೀರಿನಲ್ಲೇ ಅವನು ಕೂತ್ಕೊಂಡದ್ದು, ಆದ್ರೆ ನೀರಿನ ನಡುವೆ ಕೂತ್ಕೊಂಡಿಲ್ಲ, ಒದ್ದೆ ಮಾಡ್ಕೊಂಡು ಕೂತ್ಕೊಂಡಿರ್ಲಿಲ್ಲ. ಗಂಗಾ ನದಿಯ ನೀರಿನಲ್ಲೇ ಆ ಪ್ರವಾಹದಲ್ಲೇ ಸ್ವಲ್ಪ ದಕ್ಷಿಣದ ಕಡೆಗೆ ಭಾಗದಲ್ಲಿದ್ದಂಥ ಒಂದು ಅರಮನೆ. ಪ್ರಾಯ ಇದನ್ನ ನಾವು ಹೀಗೆ ತಿಳ್ಕೋಬಹುದು, ನೀರಿನ ನಡುವೆ ಕೆಲವು ಪ್ರಾಸಾದಗಳನ್ನು ಕಟ್ಟಿರ್ತಾರೆ ಅಲ್ಲಲ್ಲಿ. ಅನೇಕ ಕಡೆ ಇವತ್ತು ರಾಜಸ್ಥಾನದಲ್ಲಿ ಕೆಲವರು ರಾಜಸ್ಥಾನಿ ದೊರೆಗಳು ಕಟ್ಟಿಸಿಕೊಂಡಂತ ಅರಮನೆಗಳು ಆ ಥರ ಕಾಣಿಸ್ತವೆ. ಅಥವಾ ಕೆಲವು ಕಡೆ ಅಲ್ಲಿ ಕೇವಲ ಪ್ರವಾಹದಲ್ಲಿ ದೊಡ್ಡ ದೊಡ್ಡ ಸ್ತಂಭಗಳನ್ನು ಮಾಡಿ, ಪಿಲ್ಲರ್ಗಳನ್ನು ಮಾಡಿ, ಆ ಪಿಲ್ಲರಿನ ಮೇಲೆ ಈ ಮನೆಗಳನ್ನು ಕಟ್ಟಿರ್ತಾರೆ, ಅರಮನೆಗಳನ್ನ ಮೊದಲಾದವುಗಳನ್ನು.
ಅದನ್ನೇ ಭಾಗವತ ತಾತ್ಪರ್ಯ ಹೇಳ್ತದೆ. ಆಚಾರ್ಯ ಹೇಳ್ತಾರೆ, ಗಂಗಾಯ ಮುದಕ್ಕೆ ಏವ ಕಿಂಚಿತ್ ದಕ್ಷಿಣ ಭಾಗೇ ಪ್ರಾಸಾದೆ. ಗಂಗಾ ನದಿಯ ಪ್ರವಾಹದಲ್ಲಿಯೇ ಸ್ವಲ್ಪ ದಕ್ಷಿಣ ಭಾಗದಲ್ಲಿದ್ದಂಥ ಸ್ವಲ್ಪ ದಕ್ಷಿಣದ ಕಡೆಗೆ ಇತ್ತಷ್ಟೇ. ಅದು ನೀರಿನ ನಡುವೆ ಅಂತ ಅನ್ನೋದು ಹೌದು, ಆದರೆ ಉತ್ತರದ ಕಡೆಗೆ ಇರಲಿಲ್ಲ, ದಕ್ಷಿಣದ ಕಡೆಗೆ ಇತ್ತಷ್ಟೇ, ನೆಟ್ಟ ನಡುವೆ ಇರಲಿಲ್ಲ ಅಂತ ತಾತ್ಪರ್ಯ. ಅರಮನೆಯಲ್ಲಿ ಅಂತ ಅರ್ಥ. ತಥಾಹಿ ಮಹಾಭಾರತೆ, ಮಹಾಭಾರತ ಹಾಗೇ ಹೇಳಿದೆ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದ ಪ್ರಕಾರ ನಾವು ಈಗ ಅರ್ಥ ಮಾಡ್ಕೊಳ್ಬೇಕು. ಇಲ್ಲೊಂದು ಸ್ವಾರಸ್ಯದ ಸಂಗತಿ ಇದೆ. ವಿಷ್ಣು ಪದ್ಯಾಮ್ ಮತ್ತು ಅಮರ್ತ್ಯ ನದ್ಯಾಮ್ ಎರಡು ಶಬ್ದಗಳಿಗೆ ಗಂಗಾ ನದಿ, ಗಂಗಾ ತೀರದಲ್ಲಿ ಅಂತ ಅರ್ಥ ಮಾಡ್ಕೋಬಾರದು. ಅವಕ್ಕೆ ಅರ್ಥ ಏನು? ಗಂಗಾ ನದಿಯಲ್ಲಿ ಅಂತಾನೆ ಅರ್ಥ. ಅದಕ್ಕೆ ಅರ್ಥ ಮಾಡ್ಕೊಳ್ಳುವಾಗ ಸ್ವಲ್ಪ ಗಮನಿಸಿ ಅರ್ಥ ಮಾಡ್ಕೊಳ್ಬೇಕಷ್ಟೇ. ತೀರದಲ್ಲಿ ಅಂತ ಅರ್ಥ ಮಾಡಿಬಿಡ್ತಾರೆ ಕೆಲವರು. ಈಗ ಬೇರೆ ಕಡೆ ಶಾಸ್ತ್ರ ಓದಿದವರಿಗೆ, ಸ್ವಲ್ಪ ತರ್ಕ ವ್ಯಾಕರಣ ವೇದಾಂತ ಇದನ್ನೆಲ್ಲ ಓದಿದವ್ರಿಗೆ ಗೊತ್ತಿರ್ತದೆ. ಗಂಗಾಯಾಮ್ ಘೋಷ, ಗಂಗಾ ನದಿಯಲ್ಲಿ ಹಳ್ಳಿ ಇದೆ, ಹಳ್ಳಿ ಅಂದ್ರೆ ಗೊಲ್ಲರ ಹಳ್ಳಿ ಅದಿದೆ ಅಂತ ಹೇಳಿದ್ರೆ, ಗಂಗಾ ನದಿಯಲ್ಲಿ ಗೊಲ್ಲರ ಹಳ್ಳಿ ಇರೋದು ಹೇಗೆ? ಆ ನದಿ ಎಂಬ ಶಬ್ದಕ್ಕೆ ನದಿ ತೀರ ಅಂತ ಅರ್ಥ ಮಾಡ್ಬೇಕು. ಇದು ಶಾಸ್ತ್ರಾಧ್ಯಯನ ಮಾಡಿದವ್ರಿಗೆ ಗೊತ್ತಿದ್ದೇ ಇರ್ತದೆ, ಇದೇನು ಹೊಸದೇನಲ್ಲ. ಹಾಗೆ ಅನೇಕ ಸರಿ ಅರ್ಥ ಮಾಡಿರ್ತಾರೆ ಶಾಸ್ತ್ರದಲ್ಲಿ. ಒಂದು ಶಬ್ದಕ್ಕೆ ಅದರ ಮೂಲಾರ್ಥ ಏನಿರ್ತದಲ್ಲ, ವಾಸ್ತವಿಕ ಅರ್ಥ ಅಂತ, ಎಲ್ಲ ಕಡೆ ಹೆಚ್ಚು ಬಳಕೆ ಆಗುವಂತಹ ಅರ್ಥ. ಆ ಅರ್ಥ ಏನಾದರೂ ಹೊಂದಾಣಿಕೆ ಕಾಣದೆ ಹೋದ್ರೆ ಅದಕ್ಕೆ ಸ್ವಲ್ಪ ಅರ್ಥ ಬದಲಾಯಿಸಿ ಆ ಸಂದರ್ಭಕ್ಕೆ ತಕ್ಕಂಥ ಹೊಂದಾಣಿಕೆ ಮಾಡಿಕೊಂಡು ಅರ್ಥ ಪಡ್ಕೊಳ್ತಾರೆ. ಮೂಲಾರ್ಥಕ್ಕೆ, ಶಬ್ದದ ಮೂಲಾರ್ಥಕ್ಕೆ ಶಕ್ಯಾರ್ಥ ಅಂತಾರೆ. ಅದರ ಬದಲಾವಣೆ ಮಾಡಿಕೊಂಡು ನಾವು ಅರ್ಥವನ್ನು ಸ್ವೀಕಾರ ಮಾಡಿದಕ್ಕೆ ಲಾಕ್ಷಣಿಕ ಅರ್ಥ ಅಂತ ಹೇಳ್ತಾರೆ. ಬೇರೆ ಕಡೆ ಉದಾಹರಣೆಗಳಲ್ಲಿ ಗಂಗಾ ನದಿಯಲ್ಲಿ ಹಳ್ಳಿ ಇದೆ ಅಂತ ಹೇಳಿದಾಗ ಗಂಗಾ ಎಂಬ ಶಬ್ದಕ್ಕೆ ಗಂಗಾ ನದಿ ಅಂತ ಅರ್ಥ ಮಾಡಿದೆ, ಗಂಗಾ ತೀರ ಅಂತ ಅರ್ಥ ಮಾಡಿರ್ತಾರೆ. ಹಾಗೆ ಇಲ್ಲಿ ವಿಷ್ಣು ಪದ್ಯಾಮ್ ಅಮರ್ತ್ಯ ನದ್ಯಾಮ್ ಎಂಬ ಶಬ್ದಗಳಿಗೆ ಗಂಗಾ ತೀರದಲ್ಲಿ ಅಂತ ಅರ್ಥ ಮಾಡಬೇಡಿ ಅಂತಾರೆ. ಇನ್ನೇನು ಅರ್ಥ ಮಾಡ್ಬೇಕಾಗದ್ರೆ ಅಂದ್ರೆ ಆ ಶಬ್ದಗಳನ್ನೇ ಬಿಟ್ಬಿಡಿ. ವಿಷ್ಣು ಪದಿ ಮತ್ತು ಅಮರ್ತ್ಯ ನದಿ ಎಂದಿರುವ ಶಬ್ದಗಳನ್ನು ಬಿಟ್ಬಿಡಿ. ದಕ್ಷಿಣ ಕೂಲೆ ಅಂತ ಒಂದು ಶಬ್ದ ಇದೆಯಲ್ಲ, ದಕ್ಷಿಣ ಕೂಲೆ ಆಸ್ತೆ ಅಂತ 17ನೇ ಶ್ಲೋಕ. ಆ ದಕ್ಷಿಣ ಕೂಲೆ ಅಂತಂದ್ರೆ ದಕ್ಷಿಣ ತೀರದಲ್ಲಿ ಅಂತ ಅರ್ಥ. ಹಾಗಾದ್ರೆ ಅವ್ನು ತೀರದಲ್ಲಿ ಕೂತಿದ್ನ ರಾಜ ಅಂತ ಪ್ರಶ್ನೆ ಬರ್ತದೆ. ತೀರದಲ್ಲಿ ಕೂತಿರ್ಲಿಲ್ಲ ಅಂತ ಉತ್ತರ. ಕೂತಿದ್ದವನು ತೀರದಲ್ಲೆಲ್ಲ, ದಕ್ಷಿಣ ಕೂಲ ಎಂಬ ಶಬ್ದಕ್ಕೇನೆ ಗಂಗಾ ಪ್ರವಾಹದಲ್ಲಿ ಅಂತ ಅರ್ಥ. ಇದು ಸ್ವಲ್ಪ ತಿರುವು ಮುರುವಾಗಿದೆ. ನಾವೀಗ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರೋದವ್ರು ತಿಳ್ಕೊಂಡಿರುವಂತೆ ಪ್ರವಾಹ ಎಂಬ ಶಬ್ದಕ್ಕೆ ತೀರ ಅಂತ ಅರ್ಥ ಮಾಡ್ತಿರ್ತಾರೆ ಅನೇಕ ಕಡೆ. ಇಲ್ಲಿ ತೀರ ಎಂಬ ಶಬ್ದಕ್ಕೆ ಪ್ರವಾಹ ಅಂತ ಅರ್ಥ ಮಾಡ್ಬೇಕು. ತಿರುವು ಮುರುವಾಗಿದೆ ಇದು. ಅದನ್ನ ಗಂಗಾ ಪ್ರವಾಹದಲ್ಲೇ ಅವನು ಕೂತಿದ್ದ. ಆದ್ರೂ ಕೂಡ ಆ ಪ್ರವಾಹದಲ್ಲಿ ನಟ್ಟ ನಡುವೆ, ನೀರು ನಡುವೆ ಕೂತಿರ್ಲಿಲ್ಲ. ಯಾರೋ ಸೌಭರಿ ಋಷಿಯೋ ಹೀರು ಯಾರೋ ಕೂತ್ಕೊಂಡಂತೆ. ನೀರು ನಡುವೆ ಕೂತ್ ಮಾಡಿದ ತಪಸ್ಸಲ್ಲ ಅದು. ಹೊರತು ಆ ಪ್ರವಾಹದಲ್ಲೇ ಒಂದು ಅರಮನೆ ಕಟ್ಟಿಸಿದ್ದ. ಆ ಅರಮನೆಯಲ್ಲಿ ಅವನು ಕೂತ್ಕೊಂಡ ಅಂತ ಅದರ ತಾತ್ಪರ್ಯ. ಪೂರ್ವಾಭಿಮುಖವಾಗಿ ಆ ಅರಮನೆ ದರ್ಭೆಗಳನ್ನು ಹಾಸಿದ್ದ. ಅದರ ಮೇಲೆ ತಾನು ಉತ್ತರ ದಿಕ್ಕಿಗೆ ಕೂತ್ಕೊಂಡ. ಉದನ್ಮುಖ, ಇವನ ಮುಖ ಉತ್ತರ ದಿಕ್ಕಿಗಿತ್ತು, ದರ್ಭೆಗಳ ತುದಿ ಮಾತ್ರ ಪೂರ್ವ ದಿಕ್ಕಿಗಿತ್ತು. ಆ ಅರಮನೆ ಸಮುದ್ರದ ನಡುವೆನೇ ಇತ್ತು, ಗಂಗಾ ನದಿಯಲ್ಲಿ ನಡುವೆನೇ ಇತ್ತದು, ಹೊರತು ತೀರದಲ್ಲಿ ಇರಲಿಲ್ಲ ಅನ್ನೋದು ನಿಶ್ಚಿತ. ಹೀಗೆ ಮಹಾಭಾರತಕ್ಕೆ ಒತ್ತು ಕೊಟ್ಟಿದ್ದಾರೆ ಆಚಾರ್ಯಲ್ಲಿ. ಅದರಂತೆ ಅವನು ಕೂಡ ಹಣ್ಣನ್ನು ತಿಂದ ಅಂತನ್ನುವುದೇ ಆಚಾರ್ಯ ಸಮ್ಮತ ಅಂತ ಕಾಣಿಸ್ತದೆ. ಹಣ್ಣನ್ನು ತಿಂದ, ಆ ಹಣ್ಣಿನಲ್ಲಿದ್ದಂತಹ ತಕ್ಷಕ ಆತನನ್ನು ಕಚ್ಚಿದ. ಇದಿಷ್ಟು ಇದರ ಕುರಿತಾದಂತಹ ವಿಮರ್ಶೆ ನಂದು. ಇಲ್ಲಿ ಇನ್ನೂ ಕೆಲವು ಸಂಗತಿಗಳಿವೆ. ಅದು ಈ 73ನೇ ಪುಟದಲ್ಲಿ ಆಚಾರ್ಯ ಹೇಳಿದಂತೆ ಕೆಲವು ಸಂಗತಿಗಳಿವೆ. ಅದರ ಬಗ್ಗೆ ಮತ್ತಷ್ಟು ವಿಮರ್ಶೆಗಳನ್ನ ನಾಳೆ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.